ಹಿತರಕ್ಷಣೆಗೆ ಹೊಸ ರೂಲ್ಸ್ ಇದೀಗ ತರಲಾಗಿದೆ. ದೀರ್ಘಕಾಲದ ಸಮಸ್ಯೆ ಪರಿಹಾರಕ್ಕಾಗಿ ಇದೀಗ ಸರ್ಕಾರ ಮುಂದಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ ಮಾಲೀಕರ ಹಿತ ರಕ್ಷಣೆಗೆ ಇದೀಗ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇರುವಂತದ್ದು. ದೀರ್ಘಕಾಲದಿಂದ ಏನ್ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಮಾಲೀಕರು, ಆ ಒಂದು ಸಮಸ್ಯೆಗೆ ಇದೀಗ ಪರಿಹಾರವನ್ನ ನೀಡೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಹೀಗಾಗಿ ಅಪಾರ್ಟ್ಮೆಂಟ್ ಕರಡು ವಿಧೇಯಕ ಕುರಿತು ಇದೀಗ ಸಮಾಲೋಚನೆಯನ್ನ ಕೂಡ ಸರ್ಕಾರ ನಡೆಸ್ತಾ ಇದೆ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಗ್ರಹವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನಾ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ಏಕರೂಪ ಆಡಳಿತ ವ್ಯವಸ್ಥೆ ಜಾರಿಗೆ ಇದೀಗ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಅಪಾರ್ಟ್ಮೆಂಟ್ ಕರಡು ವಿಧೇಯಕ ಏನೇನಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ವಿವಿಧ ಕಾಯ್ದೆಯಡಿ ನೋಂದಣಿ ಗೊಂದಲಕ್ಕೆ ಇದೀಗ ಕಡಿವಾಣವನ್ನ ಹಾಕುವುದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಫ್ಲಾಟ್ ಮಾಲೀಕರಿಗೆ ಸಾಮಾನ್ಯ ಪ್ರದೇಶದ ಮೇಲೆ ಹಕ್ಕನ್ನ ನೀಡೋದಕ್ಕೆ ಇದೀಗ ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಸಾಮಾನ್ಯ ಪ್ರದೇಶಗಳ ಮಾಲೀಕತ್ವಕ್ಕೆ ಕಾನೂನು ರಕ್ಷಣೆ ಮತ್ತು ನಿರ್ವಹಣಾ ವೆಚ್ಚ ಪಾರದರ್ಶಕ ಬಳಕೆಗೆ ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡೋದಕ್ಕೂ ಕೂಡ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಇವತ್ತು ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಬಿಲ್ಡರ್ಗಳ ಹಣಕಾಸು ನಿರ್ವಹಣೆಗೆ ಹೊಸ ನಿಯಂತ್ರಣ ವ್ಯವಸ್ಥೆಯನ್ನ ತರೋದಕ್ಕೂ ಕೂಡ ಇದೀಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯೋಜನೆ ಪೂರ್ಣ ಬಳಿಕ ಆಡಳಿತವನ್ನ ಸಂಘಕ್ಕೆ ಹಸ್ತಾಂತರ ಮಾಡೋದಕ್ಕೂ ಕೂಡ ಸರ್ಕಾರ ಇದೀಗ ತೀರ್ಮಾನವನ್ನ ಮಾಡ್ತಾ ಇದೆ. You have mentioned WTP. Important. One point that is very important because Bangalore is growing rapidly. It's increasing, going towards Mysore and everywhere. Because Bangalore rains can help us a lot. We are on the job. I will do it. I agree with your suggestions. Thank you, sir. Sir, one question on. Can you please enlighten us on SIR, please? This is a new thing going on in Bangalore. SIR. I think. See. No, residents are asking us. Though it is not. See, nodi SIR and right. It is SIR means it is a new. Hello. Again, they are reviewing your voter list. If you want your voter list to be correct, if you want your voter list to be named, when the form is given to you, when the enumeration form is given to you within 29th, you have to fill that voter list again. You should give your documentation and you should submit. If they will give you with your photograph also, you can add and you can give. There is an opportunity if a voter list has been left out also, after 5th with the documents again you can do. But don't lose that opportunity. See that your voter list is there. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. We always look at positive things. I don't look at negative things. I am not interested in negative. We are there to find a solution to all of you. We don't want any problem to happen because ಕಷ್ಟಪಟ್ಟು ತಾವೆಲ್ಲ ತಮ್ಮ ಬದುಕು ವಿತ್ ಯುವರ್ ಸೇವಿಂಗ್ಸ್ ಯು ಹ್ಯಾವ್ ಅರ್ನ್ಡ್ ಒನ್ ಪ್ರಾಪರ್ಟಿ. ಲೈಫ್ ಅಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು ಎಂತ ವೆದರ್ ಬೆಂಗಳೂರಲ್ಲಿ ಇದೆ, ಎಂತ ಕಲ್ಚರ್ ಇದೆ, ಎಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆಲ್ಲ ಡಿಫರೆನ್ಸ್ ಬಂದು ಕೆಲವು ಏನೇನೋ ವೋಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನೌ ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್
ನಮ್ ಸ್ವಲ್ಪ ನಂಬಿಕೆ ಇದೆ ನಿಮ್ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು ನೋ?